ನಾನು ಕಲಿಯೋಣುಬ ಅಡಿಗೆಯಲ್ಲಿ ದಾಲ್ ಕಡಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪ್ರತಿಭಾ. ಪ್ರತಿಭಾ, ಬಹಳ ಚೆನ್ನಾಗಿದೆ ಹೆಸರು. ಎಲ್ಲಿಂದ ಬಂದಿರೋದು ನೀವು? ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಂದ. ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫಾ ಇಲ್ಲ ವರ್ಕ್ ಮಾಡ್ತೀರಾ? ಹೌಸ್ ವೈಫ್ ಮತ್ತು ಬ್ಯೂಟಿಷಿಯನ್ ಆಗಿ. ಹೌಸ್ ವೈಫ್ ಮತ್ತೆ ಬ್ಯೂಟಿಷಿಯನ್. ಓಕೆ, ಇವತ್ತು ನನಗೆ ಏನು ಹೇಳ್ತೀರಪ್ಪ ಟಿಪ್ಸ್ ಎಲ್ಲ? ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ನಾನು. ಹೇಳ್ತೀನಿ ಆಮೇಲೆ, ನೀವು ಅಡುಗೆ ಎಲ್ಲ ತೋರಿಸಿದ್ಮೇಲೆ ನಾನು ಹೇಳ್ತೀನಿ. ವಾ, ನೋಡಿದ್ರಾ ಇವ್ರ ಮಾತು? ನಾನು ಅಡುಗೆ ಹೇಳ್ಕೊಟ್ರೆ ಮಾತ್ರ ಹೇಳ್ತಾರಂತೆ, ಇಲ್ಲಾಂದ್ರೆ ಹೇಳಲ್ವಾ? ಹೇಳ್ತೀನಿ. ಓಕೆ. ಹಾಗೆ ಮನೇಲಿದ್ದಾಗ ನೀವು ಯಾವ ಥರದ ಅಡುಗೆ ಹೆಚ್ಚಾಗಿ ಮಾಡ್ತೀರಾ? ಜಾಸ್ತಿ ಸೊಪ್ಪಿನ ಪಲ್ಯಗಳು, ತರಕಾರಿ ಗೊಜ್ಜುಗಳು ಆ ಥರ ಎಲ್ಲ ಮಾಡ್ತೇನೆ. ಓಕೆ, ಸೊಪ್ಪಿನ ಪದಾರ್ಥ ಹೆಚ್ಚಾಗಿ ಮಾಡ್ತೀನಿ. ಓಕೆ, ನಿಮ್ಮ ಹಸ್ಬೆಂಡ್ ಅವ್ರು ಏನು ಕೆಲಸ ಮಾಡ್ತಾರೆ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಾ? ಓ ಮೈ ಗಾಡ್. ಹಂಗಾದ್ರೆ ನಾನು ಇವತ್ತು ನೀಟಾಗಿ ನಿಮ್ಗೆ ಅಡುಗೆ ಹೇಳ್ಕೊಡ್ಬೇಕಪ್ಪ. ಭಯ ಆಯ್ತು ನನಗೀಗ. ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಕೋಲ್ ತಗೊಂಡ್ಬರ್ತಾರೆ ಅಷ್ಟೇ. ಹಾಗೇನಿಲ್ಲ. ಓಕೆ, ಮನೇಲಿ ಏನಾದರೂ ನೀವು ಅಡುಗೆ ಮಾಡಕ್ಕೆ ಹೋಗಿ ಕೆಡಿಸ್ಬಿಟ್ಟು ನಿಮ್ಮ ಮನೆಯವ್ರಿಗೆ ಕೋಪ ತರಿಸಿದ್ದೀಯಾ? ಯಾವುದಾದ್ರೂ ಘಟನೆ? ತುಂಬಾನೇ ಇದೆ. ತುಂಬ ಇದೆಯಾ? ಯಾವ ಥರದ ಅಡುಗೆ ಮಾಡಿದ್ರಿ ಮೊದಲು? ಸುಮಾರು ಬೇರೆ ಬೇರೆ ಟಿವಿಲೆಲ್ಲ ನೋಡಿ ಟ್ರೈ ಮಾಡ್ತೀನಲ್ವಾ, ಅದೆಲ್ಲ ಕೆಡ್ಸಿಟ್ಟಿರ್ತೀನಿ. ಓ, ಏನಕ್ಕೆ ಇಡೋದು ಗೊತ್ತಾ ನಿಮಗೆ? ಗೊತ್ತಿಲ್ಲ. ನೀವು ಬ್ಯೂಟಿಷಿಯನು, ಬ್ಯೂಟಿ ಪಾರ್ಲರಲ್ಲಿ ಒಂದು ವರ್ಕ್ ಮಾಡ್ತೀರಾ, ಅಡುಗೆ ಮನೆಗೆ ಬಂದು ಒಂದು ಮಾಡ್ತೀರಾ, ಅಲ್ಲಿ ಹಾಕೋದು ಇಲ್ಲಿ ಹಾಕಿ, ಇಲ್ಲಿ ಹಾಕೋದು ಅಲ್ಲಿ ಹಾಕಿ. ಹಾಗೇನಿಲ್ಲ, ಬಟ್ ತುಂಬ ಕೆಡ್ಸಿಟ್ಟಿರ್ತೀನಿ ಜಾಸ್ತಿ. ಓಕೆ, ಬಟ್ ಈ ಅಡುಗೆ ಮಾತ್ರ ಕೆಡೋದಿಲ್ಲ. ನೀಟಾಗಿ ಹೇಳ್ಕೊಡ್ತೀನಿ, ನೀಟಾಗಿ ತಿಳ್ಕೊಳ್ಳಿ. ಹಾಗೆ ಯಾವ ಅಡುಗೆ ಅಂತ ಕೇಳಲೇ ಇಲ್ಲ ನಂಗೆ ನೀವು. ಇವಾಗ ಏನು ಮಾಡ್ತಾ ಇದ್ದೀರಾ? ಯಾವ ಥರ ಡಿಶ್ ಮಾಡಿ? ನಾನು ಮಾಡ್ತಾ ಇರೋದಲ್ಲ, ನಿಮ್ಗೆ ಹೇಳ್ಕೊಡ್ತಾ ಇರೋದು ಯಾವ ಥರ? ದಾಲ್ ಕಡಿ. ದಾಲ್ ಕಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ದಾಲ್ ಕಡಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಮೆಣಸು, ಮೊಸರು, ಚಕ್ಕೆ, ಲವಂಗ, ಸಾಸಿವೆ, ಅರಿಶಿನ, ಕರಿಬೇವು, ಕೊತ್ತಂಬರಿ, ಪಾಲಕ್ ಸೊಪ್ಪು, ಎಣ್ಣೆ. ದಾಲ್ ಕಡಿಗೆ ಪದಾರ್ಥ ಏನೇನು ಬೇಕು ಅಂತ ನೋಡ್ಕೊಂಡಿದ್ದೀರಾ. ಈಗ ಅಡುಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಪಟ್ ಅಂತ ಮಾಡಿ ಮುಗಿಸೋಣ. ಓಕೆ, ಬನ್ನಿ. ಫಸ್ಟು ಮಿಕ್ಸಿ ಜಾರ್ ತಗೊಳ್ಳಿ. ನೀರಲ್ಲಿ ನೆನೆಸಿರೋ ಅಂಥ ಕಡಲೆಬೇಳೆ ನೀರಿನಿಂದ ತಗೊಂಡಿದ್ದೀನಿ, ಇಷ್ಟು ಹಾಕಿ. ಈಗ ನೆಕ್ಸ್ಟ್ ಕಡಲೆಬೇಳೆ ಹಾಕಿದ್ರಲ್ಲ, ನೆಕ್ಸ್ಟ್ ಏನು ಅಂದರೆ ಪಾಲಕ್ ಸೊಪ್ಪು, ಇಷ್ಟು ಹಾಕಿ. ನೀರಿನ ಕೊಡಿ. ಮೆಣಸಿನ್ಕಾಯಿ ಇದೆ ನೋಡಿ, ಹಾಕಿ. 3 ಮೆಣಸಿನ್ಕಾಯಿ. ನಾನು ಈ ಕಡೆ ಪಾತ್ರೆಯಲ್ಲಿ ನೀರು ಇಡ್ತಾ ಇದ್ದೀನಿ. ನೀವು ಆ ಮಿಶ್ರಣ ರೆಡಿ ಮಾಡೋ ಅಷ್ಟೊತ್ತಿಗೆ ಇದು ಕುದೀತಾ ಇರುತ್ತೆ. ಇದಕ್ಕೆ ನೀರೇನು ಹಾಕೋದು ಬೇಡವಾ? ಹಾಕ್ಬೋದು, ಸ್ವಲ್ಪ ಅಷ್ಟೇ, ಜಾಸ್ತಿ ಹಾಕಬಾರ್ದು. ಒಂದು ಸೆಕೆಂಡ್, ಇನ್ನೂ ಇದೆ. ಓಕೆ, ಮೆಣಸಿನ್ಕಾಯಿ ಹಾಕಿದ್ದೀರಾ. ಚಕ್ಕೆ ಲವಂಗ ಹಾಕಬೇಕು. ಸ್ವಲ್ಪ ಜೀರಿಗೆ ಕೂಡ ಹಾಕಬೇಕು. ಇಷ್ಟು ಹಾಕಲಾ? ಇಲ್ಲ, ಸ್ವಲ್ಪ ಹಾಕಿ, ಅರ್ಧದಷ್ಟು. ಒಂಚೂರು ಉಪ್ಪು ಕೂಡ ಹಾಕಿ. ಈಗ ರುಬ್ಬಿ. ಕರೆಕ್ಟಾಗಿ ರುಬ್ಬಿದ್ದೀರಾ? ತಗೊಳ್ಳಿ, ಹಾಕಿ. ನೋಡಿ, ನೀರು ಹಾಕದೇ ಇದ್ರೂ ಕೂಡ ಕ್ಲೀನಾಗಿ ರುಬ್ಬಿದೆ ಅಲ್ವಾ? ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ, ಮತ್ತೆ ಉಂಡೆ ಥರ ರೆಡಿ ಮಾಡಬೇಕು. ಸ್ವಲ್ಪ ಉಂಡೆ ಥರ. ಇದು ಸ್ವಲ್ಪ ಮಾಡೋದಕ್ಕೆ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಮಾತ್ರ ನೋಡಿ ಫೈನಲ್ ಆಗಿ ಸೂಪರ್ ಆಗಿ ಬಂದಿರುತ್ತೆ ಅಡುಗೆ. ಹಾಗೆ ಇದ್ರ ಜೊತೆಗೆ ನಾವು ಪರೋಟ, ಚಪಾತಿ, ಇಲ್ಲಾಂದರೆ ಗೀ ರೈಸ್ ಈ ಥರದ್ದೆಲ್ಲ ಮಾಡಿರ್ತೀರಲ್ಲ, ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗ ಅದ್ರ ಜೊತೆಗೆ ಇದು. ನೋಡಿ,
ಈ ಥರ ಇಡಬೇಕು ಜಾಲರಿನ. ಓಕೆ. ಜಾಲರಿಯಲ್ಲಿ ಈ ಉಂಡೆ ಮಾಡಿರ್ತೀರಲ್ಲ ಇದನ್ನ ಇಡಬೇಕು. ಹಬೆಗೆ ಬೇರೆ ಅದೇ ಬೇಯುತ್ತೆ. ಇದ್ರ ಮೇಲೆ ಒಂದು ಮುಚ್ಚಿಬಿಟ್ರೆ ರೆಡಿ ಆಗುತ್ತೆ. ತಗೋ ಪ್ಲೇಟು ಇಲ್ಲಾಂದರೆ ಈ ಥರದ್ದು ಏನಾದರೂ ಇಟ್ಟರೆ ಸಾಕು. ಇದನ್ನು ಇಡ್ಲಿ ಕುಕ್ಕರಲ್ಲೂ ಇಡ್ಬೋದಲ್ಲ? ಹಾಂ, ಮಾಡ್ಬೋದು. ಎಣ್ಣೆ ತಗೊಳ್ಳಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ. ಸಾಕು. ಎಣ್ಣೆ ಕಾಯೋಷ್ಟರಲ್ಲಿ ನೋಡೋಣ ಇದು ಬೆಂದಿದೆಯಾ ಅಂತ. ತುಂಬ ಹೊತ್ತೇನು ಬೇಡ ಇದು ಬೇಯಿಸೋದಕ್ಕೆ, ಸ್ವಲ್ಪ ಹೊತ್ತಾದರೆ ಸಾಕು. ನೋಡಿ ಬೆಂದಿದೆ. ಈ ಪ್ಲೇಟ್ ತಗೊಳ್ಳಿ. ಆಗಲೇ ತೆಳುವಾಗಿತ್ತಲ್ವ ಹಿಟ್ಟು, ಈಗ ನೋಡಿ ಗಟ್ಟಿಯಾಗಿದೆ. ಬೆಂದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ಸೈಡಿಗೆ ಸಾಸಿವೆ ಹಾಕಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಹಾಕಲಾ? ಹಾಕಿ. ಕರಿಬೇವು ಹಾಕಿ. ಈಗ ಈರುಳ್ಳಿ ಹಾಕಿ. ಈರುಳ್ಳಿ ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ. ಈಗ ಇದಕ್ಕೆ ಜೀರಿಗೆ ಪೌಡ್ರು, ಖಾರದ ಪುಡಿ ಮತ್ತು ಅರಿಶಿನ ಇಷ್ಟೇ ಹಾಕಲ್ಲ? ಹಾಂ, ಒಂದು ಅರ್ಧ ಸ್ಪೂನಷ್ಟು ಹಾಕಿ. ಜೀರಿಗೆ ಇಷ್ಟ ಹಾಕಿ. ಖಾರದ ಪುಡಿ ಹಾಕಿ ಅರ್ಧ ಸ್ಪೂನಷ್ಟು. ಅರಿಶಿನ ಪುಡಿ, ಈಗ ಇಲ್ಲಿ ಪೇಸ್ಟ್ ಇದೆಯಲ್ಲ ತಗೊಳ್ಳಿ ಹೇಳ್ತೀನಿ. ಈ ಪೇಸ್ಟ್ ಏನು ಅಂದರೆ ಕಡಲೆಬೇಳೆ ನೀರಲ್ಲಿ ನೆನೆಸಿರ್ತೀವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ಈ ಥರ. ಹಾಗೆ ಕಡಲೆಬೇಳೆ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕಿದ್ದೀನಿ. ಹೌದಾ? ಹಾಕಿ. ನೋಡಿ ಕಡಲೆಬೇಳೆ ಇರೋದ್ರಿಂದ ಗಟ್ಟಿ ಆಗತ್ತೆ. ಅದು ಹಾಕಿದ ತಕ್ಷಣ ಗಟ್ಟಿ. ಹಾಂ, ನೋಡಿ ಸ್ವಲ್ಪ ಗಟ್ಟಿ ಆದರೆ ನೀರು ಹಾಕೋಬಹುದು. ಈಗ ಹಾಕ್ಲಾ ಇದನ್ನು? ಹಾಕಿ. ನಾವು ನೀರಲ್ಲಿ ಬೇಯಿಸಿರೋದ್ರಿಂದ ಹಬೆಯಲ್ಲಿ ಉಂಡೆಗಳೆಲ್ಲ ಒಡ್ಕೊಳ್ಳೋದಿಲ್ಲ, ಗಟ್ಟಿಯಾಗೇ ಇರುತ್ತೆ. ಇದಕ್ಕೆ ಸಾಲ್ಟ್ ಹಾಕಲ್ವಾ? ಸಾಲ್ಟ್ ಹಾಕಬೇಕು, ಸ್ವಲ್ಪ ಹಾಕಬೇಕು. ನೋಡ್ತಾ ಇದ್ದೆ ನಾನು, ನಿಮ್ಗೆ ಗೊತ್ತಾಗುತ್ತಾ ಇಲ್ಲ ಅಂತ. ಈಗ ಹಾಕಿ ಸ್ವಲ್ಪ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಮೊಸರು ಹಾಕಿ. ಈಗ ಸ್ವಲ್ಪ ಎಲ್ಲ ಆರಿದ ಮೇಲೆ ಹಾಕಬೇಕು. ಕೊತ್ತಂಬರಿ ಹಾಕಿ. ಈಗ ಸೂಪರಾಗಿ ರೆಡಿ ಆಯಿತು ದಾಲ್ ಕಡಿ. ಸೊ ಫೈನಲ್ ಆಗಿ ದಾಲ್ ಕಡಿನ ರೆಡಿ ಮಾಡಿದ್ದೀರಾ. ಮನೆಗೆ ಹೋಗ್ಬಿಟ್ಟು ಇದನ್ನ ರೆಡಿ ಮಾಡಿ ಮನೆಯವ್ರಿಗೆಲ್ಲ ಟೇಸ್ಟ್ ಮಾಡಕ್ಕೆ ಕೊಡಿ. ಹೇಗಿದೆ ಅಂತ ತಿಳ್ಕೊಳ್ಳಿ, ನಮ್ಗೆ ಫೋನ್ ಮಾಡಿ ತಿಳಿಸಿ. ಖಂಡಿತ. ಫಸ್ಟ್ ಕ್ಲಾಸ್ ಆಗಿ ದಾಲ್ ಕಡಿ ಮಾಡಿದ್ದೀರಾ. ಅದಕ್ಕೋಸ್ಕರ ನಿಮಗೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಪರವಾಗಿ ಒಂದು ಪುಟ್ಟ ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ದಾಲ್ ಕಡಿ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ನೆನೆಸಿದ ಕಡಲೆಬೇಳೆ, ಪಾಲಕ್ ಸೊಪ್ಪು, 3 ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ.
ರುಬ್ಬಿದ ಮಿಶ್ರಣವನ್ನು ಒಂದು ಗ್ಲಾಸ್ ಬೌಲ್ನಲ್ಲಿ ಹಾಕಿ ಉಂಡೆ ಮಾಡಿಕೊಂಡು ಸ್ಟೀಮ್ನಲ್ಲಿ ಬೇಯಿಸಿಕೊಳ್ಳಿ. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಈರುಳ್ಳಿ, ಅರ್ಧ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಸ್ಪೂನ್ ಖಾರದ ಪುಡಿ, ಅರಿಶಿನ, ಕಡಲೆಬೇಳೆ ಪೇಸ್ಟ್, ಕುದಿಸಿದ ನಂತರ ಉಂಡೆಗಳನ್ನು ಹಾಕಿ 3 ಸ್ಪೂನ್ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿಯಾದ ದಾಲ್ ಕಡಿಯನ್ನು ಸರ್ವ್ ಮಾಡಿ.